ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ಬಣ ಬಡಿದಾಟ. ಯತ್ನಾಳ್ ಅಂಡ್ ಟೀಮ್ ಇಂದಾಗಿ ಈ ಒಂದು ಬಣ ಬಡಿದಾಟ ಮತ್ತಷ್ಟು ಆಕ್ಟಿವ್ ಆಗಿಬಿಟ್ಟಿದೆ. ವರಿಷ್ಠರ ಬುಲಾವ್ ಹಿನ್ನೆಲೆ ಈಗ ದೆಹಲಿಗೆ ತೆರಳಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಯತ್ನಾಳ್ ಅವರ ಟೀಮ್ ಯಾವ ರೀತಿಯಾಗಿ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇತ್ತು, ಅದೇ ರೀತಿ ಬಿಜೆಪಿಯ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇತ್ತು. ಈಗ ಅದರ ಬೆನ್ನಲ್ಲೇ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, BV ನಾಯಕ್, BP ಹರೀಶ್, NR ಸಂತೋಷ್, GM ಸಿದ್ದೇಶ್ವರ್, ನಿರಂತರ ಗಣೇಶ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ರೆಬಲ್ಸ್ ನಾಯಕರು ವಾಸ್ತವ್ಯ ಹೂಡ್ತಾರೆ. ರಾಜ್ಯ ಬಿಜೆಪಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಮಾತುಕತೆ ಆಗುವಂತ ಸಾಧ್ಯತೆಗಳಿವೆ. ವಕ್ಫ್ ಹೋರಾಟದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ಕೊಡಲಿದ್ದಾರೆ. JP ನಡ್ಡಾ, ಅಮಿತ್ ಶಾ, BL ಸಂತೋಷ್ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ರೆಬಲ್ಸ್ ತಂಡ ಅಥವಾ ಯತ್ನಾಳ್ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ 3 ದಿನಗಳ ಕಾಲ ವಾಸ್ತವ್ಯ ಹೂಡ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿರ್ಬೋದು, ರಾಜ್ಯದಲ್ಲಿರುವಂಥ ಸಮಸ್ಯೆಗಳಿರ್ಬೋದು, ವಕ್ಫ್ ಹೋರಾಟದಲ್ಲಿ ಈಗ ಯಾವ್ಯಾವ ಜಿಲ್ಲೆಗಳ ಹೋರಾಟ ಆಗಿದೆ, ಜೊತೆಗೆ ಇನ್ಯಾವ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕಿದೆ, ಮತ್ತೆ ವಕ್ಫ್ ವಿರುದ್ಧ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬಹುದು, ಮತ್ತೆ ಈ ವಕ್ಫ್ ವಿರುದ್ಧ ಮಾಡಿದಂಥ ಹೋರಾಟದ ವರದಿಯನ್ನ ವರಿಷ್ಠರಿಗೆ ಕೊಡುವಂಥದ್ದು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರ ವಿರುದ್ಧ ದೂರು ಕೊಡಲಿದ್ದಾರೆ. ಒಂದಷ್ಟು ಕಂಪ್ಲೇಂಟ್ ಮಾಡ್ತಾರೆ. ಸಹಜವಾಗಿಯೇ ಅವರ ವಿರುದ್ಧ ಅಸಮಾಧಾನ ಇದೆ, ಅವರ ನಾಯಕತ್ವವನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಅವರ ನಾಯಕತ್ವದಲ್ಲಿ ಯಾವುದೇ ರೀತಿಯ ಸಮರ್ಥನೆ ಇಲ್ಲ, ಜೊತೆಗೆ ಸಮರ್ಥವಾಗಿ ಅವರು ನಿಭಾಯಿಸ್ತಾ ಇಲ್ಲ, ಜೊತೆಗೆ ರಾಜ್ಯ ಬಿಜೆಪಿಯ ಸಂಘಟನೆ ಆಗ್ತಾ ಇಲ್ಲ ಅನ್ನೋಂಥ ಒಂದಷ್ಟು ಆರೋಪಗಳನ್ನು ಮತ್ತೆ ದೆಹಲಿ ವರಿಷ್ಠರ ಜೊತೆಗೆ ಡಿಸ್ಕಸ್ ಮಾಡಲಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ರೆಬಲ್ಸ್ ನಾಯಕರ ತಂಡ ಪ್ರಸ್ತಾಪ ಮಾಡಲಿದೆ. ಜೊತೆಗೆ ಈ ವರಿಷ್ಠರು ಏನು ಸಲಹೆಯನ್ನು ಕೊಡ್ತಾರೆ ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕೂಡ ಯತ್ನಾಳ್ ಅವರು ಶಿಸ್ತು ಸಮಿತಿಯ ಎದುರುಗಡೆ ಹಾಜರಾಗಿದ್ದರು, ವರಿಷ್ಠರನ್ನು ಕೂಡ ಭೇಟಿ ಆಗಿದ್ರು. ಬಟ್ ಅವರಿಗೆ ಖಡಕ್ಕಾಗಿ ವಾರ್ನ್ ಮಾಡಿರಲಿಲ್ಲ ಅಥವಾ ಕಠಿಣ ಸಲಹೆ ಕೊಟ್ಟಿರಲಿಲ್ಲ. ಬದಲಿಗೆ ನೀವು ವಕ್ಫ್ ಹೋರಾಟವನ್ನು ಮಾಡಿ ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಕೊಡಬೇಡಿ, ಸ್ವಪಕ್ಷದ ವಿರುದ್ಧ ಅಸಮಾಧಾನ ಹೊರ ಹಾಕಬೇಡಿ ಅಂತ ಅಷ್ಟೇ ಹೇಳಿದರು. ಕಠಿಣವಾಗಿ ವಾರ್ನ್ ಮಾಡಿ ಕಳಿಸಿರಲಿಲ್ಲ. ಹಾಗಾಗಿ ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ರಾಜ್ಯ ಬಿಜೆಪಿ ನಾಯಕರು ಅದರಲ್ಲೂ ಕೂಡ ರೆಬಲ್ಸ್ ತಂಡಕ್ಕೆ ಏನು ಸೂಚನೆ ಕೊಡ್ಬೋದು, ಮತ್ತು ವಿಜಯೇಂದ್ರ ಅವರ ವಿರುದ್ಧ ಇರುವಂಥ ಅಸಮಾಧಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ನಾಯಕರ ಜೊತೆಗೆ ಏನು ಮಾತನಾಡ್ತಾರೆ, ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಅಧ್ಯಕ್ಷರನ್ನ ಏನಾದರೂ ಬದಲಾವಣೆ ಮಾಡ್ತಾರಾ? 1 ವರ್ಷ ಆಯಿತು ಈಗ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಅಧಿಕಾರ ವಹಿಸಿ. ಹಾಗಾಗಿ ಬದಲಾವಣೆ ಆಗುತ್ತಾ ನೋಡೋಣ.